ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಶಿಡ್ಲಘಟ್ಟ ತಾಲೂಕಿನ ಸುಗಟೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ತೊಗಟವೀರ ಕ್ಷತ್ರಿಯ ಟ್ರಸ್ಟ್ ವತಿಯಿಂದ ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ದೇವಸ್ಥಾನದ ವಿಮಾನ ಗೋಪುರ ಮತ್ತು ನವಗ್ರಹ ದೇವಸ್ಥಾನ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ದೇವಾಲಯದ ವ್ಯವಸ್ಥಾಪಕರು ಹಾಗೂ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದಂತಹ ಸಿ ಅಶ್ವಥ್ ನಾರಾಯಣ್ ಎಸ್ಎಲ್ಎನ್ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ತೊಗಟವೀರ ಕ್ಷತ್ರಿಯ ಟ್ರಸ್ಟ್ ವತಿಯಿಂದ ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಕಾರ್ಯಕ್ರಮ ದಿನಾಂಕ 22/6/2026 ಸೋಮವಾರದಿಂದ 24/6/2026 ಬುಧವಾರದವರೆಗೂ 3 ದಿನಗಳ ಕಾಲ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ತೊಗಟವೀರ ಕ್ಷತ್ರಿಯ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷರು, ಸಮಾಜ ಸೇವಕರು, ಬಿಜೆಪಿ ಪಕ್ಷದ ಮುಖಂಡರು, ದೇವನಹಳ್ಳಿ ಸಿ ಅಶ್ವಥ್ ನಾರಾಯಣ್ ಮುನಿರತ್ನಮ್ಮರವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸ್ವಸ್ಥಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಂಗಳ್ 1948ಕ್ಕೆ ಸರಿಯಾದಂತಹ ಸ್ವಸ್ಥಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ದಿನಾಂಕ 24/6/2026 ದಶಮಿ ಬುಧವಾರದಂದು ಶ್ರೀ ಸರ್ವಶಕ್ತಿ ಚೌಡೇಶ್ವರಿ ದೇವಿಯ ನೂತನ ಶಿಲಾಬಿಂಬ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕವನ್ನ ನೆರವೇರಿಸಲು ದೇವಿ ಪ್ರೇರಣೆಯಿಂದ ಗುರು ಹಿರಿಯರು ನಿಶ್ಚಯಿಸಿರೋದ್ರಿಂದ ಎಲ್ಲ ಭಕ್ತಾದಿಗಳು ಮತ್ತು ಕುಲಬಾಂಧವರು ಮಹಾಕುಂಭಾಭಿಷೇಕವನ್ನ ಗ್ರಾಮಸ್ಥರು ಹಾಗೂ ದೇವಿಯ ಕುಲಬಾಂಧವರು ಈ ಪೂಜಾ ಕಾರ್ಯಕ್ರಮದಲ್ಲಿ ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ದೇವಿಯ ಅನುಗ್ರಹಕ್ಕೆ 5,000ಕ್ಕೂ ಹೆಚ್ಚು ಭಕ್ತಾದಿಗಳು ದೇವಿ ದರ್ಶನ ಪಡೆದು ನಂತರ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನ ಸ್ವೀಕರಿಸಿದ್ರು. 22/6/2026 ಸೋಮವಾರದಿಂದ 24/6/2026 ಬುಧವಾರ ತನಕ 3 ದಿನಗಳ ಕಾಲ ದೇವಾಲಯ ದೇವಿ ಮಹಾಮಂಗಳ ವಾದ್ಯದೊಂದಿಗೆ ಗಂಗಾ ಪೂಜೆ, ಗ್ರಾಮ ಪ್ರದಕ್ಷಿಣಾ ಪೂರ್ವಕ ದೇವಾಲಯ ಪ್ರವೇಶ, ಶ್ರೀ ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ, ಪಂಚಗವ್ಯ ಕ್ರಿಯೆ, ದೇವತಾ ಅನುಜ್ಞಾಪೂರ್ವಕ ಮಹಾಸಂಕಲ್ಪ, ವಾಸ್ತುಶಾಂತಿ, ವಾಸ್ತು ರಾಕ್ಷೋಜ್ಞ ಹೋಮ, ವಾಸ್ತು ಪರ್ಯಾಗ್ನಿಕರಣ, ಪ್ರವೇಶ ಬಲಿ, ಮೃತ್ಸುಂಗ್ರಹ, ಅಂಕುರಾರ್ಪಣೆ, ರಕ್ಷಾಬಂಧನ ಇನ್ನೂ ಅನೇಕ ಹೋಮ ಹವನಗಳು ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮ ನಡೆಯಿತು. ದಿವ್ಯ ಸಾನ್ನಿಧ್ಯವನ್ನ ತೊಗಟವೀರ ಕ್ಷತ್ರಿಯ ಶ್ರೀ ಪುಷ್ಪಾಂಡಜ ಮಹರ್ಷಿ ಆಶ್ರಮ ಶ್ರೀ 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 ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿಯವರನ್ನ ಸುಗಟೂರಿನ ರಾಜಬೀದಿಗಳಲ್ಲಿ ಮಂಗಳ ವಾದ್ಯ, ಚಂಡಿ ವಾದ್ಯಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಹಾಗೂ 108 ಕಳಸಗಳ ಪೂರ್ಣ ಕುಂಭಗಳೊಂದಿಗೆ ಊರಿನ ರಾಜಬೀದಿಗಳಲ್ಲಿ ಪುಷ್ಪಾಲಂಕೃತ ವಾಹನದಲ್ಲಿ ಮೆರವಣಿಗೆ ಮೂಲಕ ಸ್ವಾಗತಿಸಲಾಯಿತು.
ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ತೊಗಟವೀರ ಕ್ಷತ್ರಿಯ ಟ್ರಸ್ಟ್ ವತಿಯಿಂದ ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ದೇವಸ್ಥಾನದ ವಿಮಾನ ಗೋಪುರ ಮತ್ತು ನವಗ್ರಹ ದೇವಸ್ಥಾನ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ದೇವಾಲಯದ ವ್ಯವಸ್ಥಾಪಕರು ಹಾಗೂ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದಂತಹ ಸಿ ಅಶ್ವಥ್ ನಾರಾಯಣ್ ಎಸ್ ಅವರು ಕೂಡ ಮಾತನಾಡಿದರು. ಈ ಊರು ಇತಿಹಾಸ ಪ್ರಸಿದ್ಧವಾದಂಥದ್ದು. ಈಗಾಗಲೇ ಸಾಕಷ್ಟು ದೇವಸ್ಥಾನಗಳು ಇದಾವೆ, ಕೆಲವಿಲ್ಲ. ಇವತ್ತಿನ ದಿನ ನಮ್ಮ ಎಲ್ರಿಗೂ ತಾಯಿಯಾದಂಥ ಸರ್ವಶಕ್ತಿ ಚೌಡೇಶ್ವರಿ ದೇವಿ ಹಾಗೂ ನವಗ್ರಹ ದೇವಸ್ಥಾನಗಳ ಉದ್ಘಾಟನೆ ಮಹೋತ್ಸವ ಹಾಗೂ ಭಾಳಷ್ಟು ಜನ ಇವತ್ತು ಭಕ್ತಾದಿಗಳು ಚೌಡೇಶ್ವರಿ ಅಮ್ಮನವರು ಎಲ್ಲರಿಗೂ ಕೂಡ ತಾಯಿ. ಹೇಳೋದೇನೆಂದರೆ ಚೌಡೇಶ್ವರಿ ಅಮ್ಮನವರು ಹೇಗೆಯವರ ತಾಯಿ ಅಂತೇಳಿ ಹೇಳ್ತಾರೆ. ಅದು ಎಲ್ರಿಗೂ ತಾಯಿ, ತಾಯಿ ಎಲ್ಲರೂ ಮಕ್ಕಳು. ನಮ್ಮ ಜನಾಂಗದ ನಮ್ಮ ಕುಲದೇವತೆ ಹೇಗೆ ಅವರು ಕುಲದೇವತೆ ಅದೆಲ್ಲ ಸೇರಿ ಇಡೀ ಊರು ಜನ ಸೇರಿ ದೇವಸ್ಥಾನ ಭಾಳ ಹಳೆಯದಾಗಿತ್ತು. ಪುನಃಸ್ಥಾಪನೆ ಆಗೋದು ಪಂಚಾಯತ್ಗಳಲ್ಲಿ ಆಗಿದೆ, ಭಾಳ ಸಂತೋಷ. ಇದು ಊರೆಲ್ಲ ಒಂದಾಗಿದೆ. ಜನಾಂಗ ಅಲ್ಲದೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆಲ್ಲ ಭಾಳ ಹಿರಿಯರು ಬಂದಿದ್ದಾರೆ. ಎಲ್ಲರೂ ಕೂಡ ಇವತ್ತು ಹೆಣ್ಮಕ್ಳು ನೋಡಿರ್ಬೋದು. ಈಗಾಗಲೇ ಎಲ್ಲ ಒಗ್ಗಟ್ಟಾಗಿ ಆ ತಾಯಿಯ ಸೇವೆ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಈಗಾಗಲೇ ಉತ್ಸವ ಆಗಿದೆ ಅಂತ ಕಲಶ ಮೂಲಕ ಇವತ್ತು ಆ ತಾಯಿಗೆ ಸ್ವಾಗತ ಬಯಸಿದ್ದಾರೆ. ವಿಶೇಷವಾಗಿ ಈ ಊರಿನ ಹೆಣ್ಮಕ್ಳು ಭಾಳ ಚೆನ್ನಾಗಿ ಭಾಗವಹಿಸ್ತಾರೆ. ಇವತ್ತು ಇಡೀ ಊರೇ ಒಂದಾಗಿದೆ, ಯಾವುದೇ ಪಕ್ಷ ಇಲ್ಲ. ಇದು 40 ವರ್ಷದಿಂದ ಇದ್ದಂಥ ದೇವಸ್ಥಾನ, ಇದು ಕಟ್ಟಿರಲಿಲ್ಲ. ಇವತ್ತು ಎಲ್ಲ ಜನಾಂಗ ಎಲ್ಲ ಸೇರಿ ಮತ್ತು ಊರಿನ ಹಿರಿಯರೆಲ್ಲ ಸೇರಿ ಭಾಳಷ್ಟು ಜನರಿಂದ ಎಲ್ಲ ಕಲೆಕ್ಟರ್ ವಸೂಲಿ ಮಾಡಿ ಚೆನ್ನಾಗಿದೆ. ತಾವು ನೋಡಿರ್ಬೋದು, ಒಳ್ಳೆ ವಿಜೃಂಭಣೆಯಿಂದ ತಾಯಿಯ ಒಂದು ಪ್ರತಿಷ್ಠಾಪನೆ ಅದೆಲ್ಲರೂ ಕೂಡ ಪ್ರಚಾರ ಮಾಡಿ ಈ ಸುತ್ತೂರಿಗೆ ಭಾಳ ಜನ ಭಕ್ತರು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಚೆನ್ನಾಗಿ ಪ್ರಚಾರ ಮಾಡಬೇಕು. ನಮಗೆ ಭಾಳ ವಿಶೇಷವಾದಂಥ ಸ್ಥಾನ ಇದೆ. ಇವತ್ತು ಇಲ್ಲಿಗೆ ಜನರು ಬರಬೇಕಾದ್ರೆ, ತಾಯಿ ಇದೆ ಅಂತ ಗೊತ್ತಾಗಬೇಕಾದ್ರೆ ಸುತ್ತೂರು ಒಂದು ಚಿಕ್ಕ ಗ್ರಾಮ. ಈ ಗ್ರಾಮದ್ದು ಇವತ್ತು ಹೆಸರು ಭಾಳ ತುಂಬ ಚೆನ್ನಾಗಿದೆ. ಈ ಊರಲ್ಲಿ 101 ದೇವಸ್ಥಾನ ಇದೆ ಅನ್ನೋ ಇತಿಹಾಸ ಇದೆ. ಕೆಲವಿದ್ದಾವೆ, ಕೆಲವಿಲ್ಲ. ಆದರೂ ಕೂಡ ಇತಿಹಾಸ ಇಲ್ಲದೆ ಇರೋದು ಅಷ್ಟು ಸಾಧ್ಯ ಇಲ್ಲ. ಅದನ್ನು ನಾವು ಕೂಡ ಕಿಚ್ಚತ್ತು ಸೇವೆ ಮಾಡಿ ಇವತ್ತು ದೇವಸ್ಥಾನ ಬಂದಿದೆ. ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ, ನೋಡಿದ್ದೀರಿ. ಪ್ರಚಾರ ಮಾಡಬೇಕು. ಭಕ್ತರು ಇಡೀ ನಮ್ಮ ಕರ್ನಾಟಕ ಸ್ಟೇಟಿಂದ ಬರ್ಬೋದು, ರಾಜ್ಯದಿಂದ ಬರ್ಬೋದು, ಭಾಳ ಫೇಮಸ್ ಆಗಬೇಕು ಅಂತೇಳಿ ತಮ್ಮ ಮೂಲಕ ಹೇಳಲು ಬಯಸ್ತೀನಿ. ಇದೇ ಸಮಯದಲ್ಲಿ ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪರವರು ಮಾತನಾಡಿದರು. ಎಲ್ಲ ಭಕ್ತಾದಿಗಳು ಆಗಮಿಸಿದ್ರು. ನಮ್ಮ SLN ಅವರು ದೇವರಲ್ಲಿ ಅಶ್ವಥ್ ನಾರಾಯಣ್ ಬಹಳಷ್ಟು ಶ್ರಮ ಹಾಕಿ ಅವರ ಸಂತೋಷವನ್ನು ಎಲ್ಲರೂ ಸಹ ದೇವಿಗೆ ಮತ ಮಾಡಿ ಅಷ್ಟೊಂದು ಅಚ್ಚುಕಟ್ಟಾಗಿ ಬೆಳಗ್ಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇಷ್ಟೊಂದು ಜವಾಬ್ದಾರಿ ತೊಗೊಂಡು ಮಾಡಿರೋಂಥದ್ದು ಇಂಥ ಕೆಲಸಗಳು ಆಗಬೇಕು, ಅವಶ್ಯಕತೆ ಇದೆ. ತಾಯಿ ಆಶೀರ್ವಾದ ಎಲ್ಲರಿಗೂ ಆಗಲಿ ಅಂತ ನಾವು ಶುಭ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ BN ರವಿಕುಮಾರ್ ಅವರು ಮಾತನಾಡಿದರು. ವಿಶೇಷವಾಗಿ ಸುತ್ತೂರು ಗ್ರಾಮದಲ್ಲಿ ಚೌಡೇಶ್ವರಿ ದೇವಾಲಯ ಒಂದು ಸ್ಥಾಪನೆ ಸುಮಾರು 100 ವರ್ಷಗಳ ಇತಿಹಾಸ ಇದ್ದಂಥ ಚೌಡೇಶ್ವರಿ ದೇವಸ್ಥಾನವನ್ನು ಇವತ್ತು ಈ ಭಾಗದ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಮತ್ತೆ ಪ್ರತಿಷ್ಠಾಪನೆ
ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಹಳ್ಳಿ ರಾಮಚಂದ್ರ ಗೌಡರವರು ಸಹ ಮಾತನಾಡಿದರು. ತಾಯಿಯ ಚೌಡೇಶ್ವರಿಯನ್ನ ತುಂಬಾ ಅದ್ದೂರಿಯಾಗಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿ ದೇವಸ್ಥಾನ ಕಟ್ಟಿ ಈ ಭಾಗದಲ್ಲಿರ್ತಕ್ಕಂಥ ಏರ್ಪೋರ್ಟು ದೇವನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಏನು ಈ ಒಂದು ಊರುಗಳಿದೆ ಎಲ್ರಿಗೂ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು ಅಂತಕ್ಕಂಥದ್ದು ಏನು ದೇವರಲ್ಲಿ ಕೋರಿಕೆ ಇದೆ. ಹಂಗಾಗಿ ತಾಯಿ ಚೌಡೇಶ್ವರಿಯಮ್ಮನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೋರ್ಕೊಂಡಿದ್ರೆ ನಾವು ಬಂದಿದ್ದೀವಿ. ನಮ್ಮ ಮುಖಂಡರಾಗಿದ್ದಂಥ ಚಲವಾದಿ ನಾರಾಯಣಸ್ವಾಮಣ್ಣವರು ಮತ್ತು ಇದು ನಮ್ಮೆಲ್ಲ ಮುಖಂಡರು ಕೂಡ ಇವತ್ತು ಬಂದು ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಇನ್ನು ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣನವರು ಸಹ ಮಾತನಾಡಿದರು. ತಾಯಿ ಚೌಡೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಎಲ್ಲರೂ ಕೂಡ ನಮ್ಮ ನೇಕಾರ ಸಮುದಾಯದ ಮುಖಂಡರಾದಂಥ SLN ಅವರ ಮಾರ್ಗದರ್ಶನ ಮತ್ತು ಎಲ್ಲ ಕುಲಬಾಂಧವರು ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಅತ್ಯಂತ ವೈಭವೋಪೇತರಾಗಿ ಒಂದು ಹಬ್ಬದ ವಾತಾವರಣ ಇವತ್ತು ಸುತ್ತೂರಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆ ತಾಯಿ ಚೌಡೇಶ್ವರಿ ತಾಯಿ ಕ್ಷೇತ್ರದ ಜನತೆಗೆ ಎಲ್ಲ ಸಮುದಾಯಕ್ಕೆ ಆರೋಗ್ಯ, ಶಾಂತಿ, ನೆಮ್ಮದಿ, ಮಳೆ ಬೆಳೆ ಆಗಲಿ ಅಂತೇಳಿ ಆ ತಾಯಿಯಲ್ಲಿ ಆಶೀರ್ವಾದ ಕೋರ್ತಾ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಆ ತಾಯಿ ಆಶೀರ್ವಾದ ಎಲ್ಲ ಸರ್ವರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ವಿಧಾನ ಪರಿಷತ್ತು ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದರು. ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಲ್ಲಿ ರಾಮಚಂದ್ರ ಇನ್ನೂ ಅನೇಕ ಮುಖಂಡರು ನಾವೆಲ್ಲರೂ ಕೂಡ ಬಂದು ಪಾಲ್ಗೊಂಡಿದ್ದೇವೆ. ಇದರಿಂದ ಎಲ್ಲ ಜನರಿಗೆ ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಮುಖಂಡರು, ದಾನಿಗಳು, ಸಮಾಜ ಸೇವಕರು, ಜನಪ್ರಿಯ ಜನನಾಯಕರಾದಂತಹ ಪುಟ್ಟು ಆಂಜಿನಪ್ಪನವರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕ ಶಾಸಕ BN ರವಿಕುಮಾರ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ, ದೇವನಹಳ್ಳಿ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರು, ದಾನಿಗಳು, ಸಮಾಜ ಸೇವಕರಾದಂತಹ ನೀಲೇರಿ ಅಂಬರೀಶ್ ಗೌಡ, ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಹಳ್ಳಿ ರಾಮಚಂದ್ರೇಗೌಡ, ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ, ಶಿಡ್ಲಘಟ್ಟ ಬಿಜೆಪಿ ಮಂಡಲ ಅಧ್ಯಕ್ಷ ಸಿಕಲ್ ಆನಂದ್ ಗೌಡ, ಜೆಡಿಎಸ್ ಮುಖಂಡ ತಾದೂರ ರಘ, ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎನ್ ಪರಮೇಶ್, ಎನ್ ನಾಗೇಶ್, ಮುಖಂಡ ಆನಂದ್, ಸುಗಟೂರು ದೇವರಾಜ್, ಅಪ್ಪಾಜಿಗೌಡ, ಚಂದ್ರೇಗೌಡ, ಭೈರಸಂದ್ರ ಚಂದ್ರೇಗೌಡ, ಬಳುವನಹಳ್ಳಿ ಮೂರ್ತಿ, ರಾಜಣ್ಣ, ಸರ್ಕಲ್ ಬಾಬು, ಮಿತ್ತನಹಳ್ಳಿ ಮುನಿಕೃಷ್ಣಪ್ಪ, ಅನೂರು ಆನಂದ್ ಗೌಡ ಹಾಗೂ ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ತೊಗಟವೀರ ಕ್ಷತ್ರಿಯ ಟ್ರಸ್ಟ್ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಇನ್ನು ಅನೇಕ ಗಣ್ಯರು, ತೊಗಟವೀರ ಕ್ಷತ್ರಿಯ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ 108 ಕಳಸಗಳನ್ನು ಮಹಿಳೆಯರು ತಲೆ ಮೇಲೆ ಹೊತ್ತಿದ್ರು.
ಬರ್ತಾ ಇದ್ರು. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.